ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣಕ್ಕೆ ಸ್ಫೋಟಕ ತಿರುವು ಸಿಗ್ತಾ ಇದ್ದ ಹಾಗೆ ಜೆಡಿಎಸ್ ಕಾರ್ಯಕರ್ತರು ಈ ವಿಚಾರದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನಾಳೆಯಿಂದ ರಾಜ್ಯಾದ್ಯಂತ ಜೆಡಿಎಸ್ ಕಾರ್ಯಕರ್ತರು ಪ್ರತಿಭಟನೆಗೆ ಇಳಿತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಬೆಂಗಳೂರಿನಲ್ಲಿ ಸಿಎಸ್ ಪುಟ್ಟರಾಜು ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರತಿಭಟನೆಗೆ ಮೈತ್ರಿ ಪಕ್ಷ ಬೆಂಬಲವನ್ನು ಕೊಡಬಹುದು. ರಾಜ್ಯ ಸರ್ಕಾರ ತುಂಬಾ ಕೀಳಾಗಿ ನಡ್ಕೊಳ್ತಾ ಇದೆ. ಎಸ್ಐಟಿಯಿಂದ ನಮಗೆ ನ್ಯಾಯ ಸಿಗಲ್ಲ, ಸುಪ್ರೀಂ ಕೋರ್ಟ್ ಮೂಲಕನೇ ನ್ಯಾಯ ಸಿಗಬೇಕಾಗಿದೆ. ಪ್ರಜ್ವಲ್ ರೇವಣ್ಣ ಯಾರ ಸಂಪರ್ಕಕ್ಕೂ ಕೂಡ ಸಿಗ್ತಾ ಇಲ್ಲ ಅಂತ ಇದೇ ವೇಳೆ ಮಾಜಿ ಸಂಸದ, ಮಾಜಿ ಸಚಿವ ಸಿಎಸ್ ಪುಟ್ಟರಾಜು ಅವರು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ದೇವೇಗೌಡರ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ದೇಶದ ಪ್ರಧಾನಮಂತ್ರಿಯ ಬಗ್ಗೆ ಒಂದು ಕಳಂಕ ತರುವಂಥ ನಿಟ್ಟಿನಲ್ಲಿ ಇವತ್ತು ಸರ್ಕಾರದವರು ಇಷ್ಟು ಕೀಳುಮಟ್ಟಕ್ಕೆ ಇವತ್ತು ಇಳಿದಿದ್ದಾರೆ ಅಂದರೆ ಇಡೀ ನಮ್ಮ ರಾಜ್ಯ ತಲೆ ತಗ್ಗಿಸ್ಬೇಕು. ಒಂದು ಕಡೆ ಪ್ರಜ್ವಲ್ ಅವರ ವಿಚಾರದಲ್ಲಿ SIT ನೇಮಕ ಆಗಿದೆ, ಕಾನೂನು ರೀತಿ ಏನು ಕ್ರಮ ತಗೋತಾರೋ ಅದು ಆಗ್ತಕ್ಕಂಥದ್ದು ಬೇರೆ ವಿಚಾರ. ಆದರೆ ಇವತ್ತು ನಮ್ಮ ನಾಡಿನ ಹೆಣ್ಣು ಮಕ್ಕಳನ್ನು ಇವತ್ತು ಇಡೀ ವಿಶ್ವ ನೋಡೋ ರೀತಿಯಲ್ಲಿ ಬಯಲುಗೆಳೆದು ಇಂಥ ನೀಚ ಕೆಲಸಕ್ಕೆ ಇವತ್ತು ಈ ಸರ್ಕಾರದವರೇ ಮುಂದಾಗಿದ್ದಾರೆ ಅಂತಕ್ಕಂಥದ್ದು ಇವತ್ತು ಅವ್ರ ಮಾಡಿರ್ತಕ್ಕಂಥ ನಡವಳಿಕೆಯಿಂದ ಗೊತ್ತಾಗ್ತಾ ಇದೆ. ಇವತ್ತು ನಾವೆಲ್ಲರೂ ಕೂತು ತೀರ್ಮಾನ ಮಾಡಿದ್ದೀವಿ, ನಾಳೆಯಿಂದ ಈ ರಾಜ್ಯಾದ್ಯಂತ ಒಂದು ದೊಡ್ಡ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ತಾಲೂಕು ಮಟ್ಟದಲ್ಲೂ ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲೂ ಮಾಡ್ತೇವೆ. ಇವತ್ತು